ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೈ ಕ್ವಾಲಿಟಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆ? ಹೌದು, ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಚಾನಲ್ಗೆ ಅಪ್ಲೋಡ್ ಮಾಡುವಂತಹ ವಿಡಿಯೋನ ಹೈ ಕ್ವಾಲಿಟಿಯಾಗಿ ಹೇಗೆ ಅಪ್ಲೋಡ್ ಮಾಡೋದಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ಆಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೀವು ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ನೆಕ್ಸ್ಟು ಲೋಡ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ಥರ ಒಂದು ನಿಮ್ಮ ಚಾನಲು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪು ಓಪನ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ ನಿಮ್ಮ ಯಾವ ಚಾನಲು ಇರುತ್ತಲ್ವ ಆ ಒಂದು ಚಾನಲ್ನ ನೀವು ಇಲ್ಲಿ ಲಾಗಿನ್ ಆಗಿರಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಚಾನಲ್ ಲಾಗಿನ್ ಆಗಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ಚಾನಲ್ಲು ಲಾಗಿನ್ ಆಗಿದೆ. ಸೊ ಲಾಗಿನ್ ಆಗಿಲ್ಲ ಅಂದರೆ ನಿಮಗೆ ಸ್ವಿಚ್ ಅಕೌಂಟಲ್ಲಿ ನಿಮ್ಮ ಒಂದು ಚಾನಲ್ನ ಲಾಗಿನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಷ್ಟಾದಮೇಲೆ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವು ನೆಕ್ಸ್ಟು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಈ ಥರ ಸೆಟ್ಟಿಂಗ್ ಬರುತ್ತೆ. ಸಪೋಸ್ ನೀವೇನಾದರೂ ಐಫೋನು ಅಥವಾ iOS ಏನಾದರೂ ಯೂಸ್ ಮಾಡ್ತಾ ಇದ್ರಿ, ಇಲ್ಲಿ ಅಪ್ಲೋಡ್ ಅಂತ ಒಂದು ಸೆಟ್ಟಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ನೀವು ಅಪ್ಲೋಡ್ ಅಂದರೆ ಡೈರೆಕ್ಟಾಗಿ ನಿಮಗೆ ಸೆಟ್ಟಿಂಗ್ ಗೊತ್ತಾಗುತ್ತೆ. ಸುಮಾರು ಜನ ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಆಗಿರುತ್ತೆ, ಸೊ ಹಾಗಾಗಿ ನಾನು ಆ್ಯಂಡ್ರಾಯ್ಡಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ವಿಡಿಯೋ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸುಮಾರು ಆಪ್ಷನ್ಗಳು ಬಂದಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಅಂತಿದೆ, ಅಂದರೆ ಆಟೋಮೆಟಿಕ್ ತೊಗೊಳುತ್ತೆ. ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತಿದೆ, ಡಾಟಾ ಸೇವರ್ ಅಂತಿದೆ. ನೆಕ್ಸ್ಟ್ ನೀವು ಏನಾದರೂ ವೈಫೈ ಆನ್ ಮಾಡಿಕೊಂಡಾಗ ಇಲ್ಲಿ 3 ಸೆಟ್ಟಿಂಗ್ ಬರುತ್ತೆ, ನೀವು ಇದನ್ನು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸುಮಾರು ಜನ ನೀವೇನಾದರೂ ಇಂಟರ್ನೆಟ್ಟು ಆನ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರಿ ಅಂದರೆ ಹೈ ಪಿಕ್ಚರ್ ಕ್ವಾಲಿಟಿ ಅಂತಿದೆ ನೋಡಿ, ಅದ್ರ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ಸಪೋಸ್ ವೈಫೈ ಏನಾದರೂ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರಿ ಅಂದರೆ ಹೈ ಪಿಕ್ಚರ್ ಮಿಡ್ಲಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಅದು ಆಟೋಮೆಟಿಕ್ಕು ಸೆಟ್ ಆಗಿರುತ್ತೆ, ನೋಡ್ತಾ ಇರ್ಬೋದು ನಾನು ಇವಾಗ ಸೆಟ್ ಮಾಡಿದ್ದೀನಿ. ಸೊ ಈ ಥರ ನೀವು ಸೆಟ್ಟಿಂಗ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡುವಂಥ ವೀಡಿಯೋನ ಹೈ ಕ್ವಾಲಿಟಿಯಾಗಿ ಅಪ್ಲೋಡ್ ಮಾಡಿ, ಜೊತೆಗೆ ಒಳ್ಳೆಯ ಒಂದು ವ್ಯೂಸು ಸಹ ನೀವು ತೊಗೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟಾಗಿತ್ತು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.